ಧರ್ಮ, ಧಾರ್ಮಿಕ ಆಚರಣೆ, ಧರ್ಮದ ಎಡೆಗಿನ ಶ್ರದ್ಧೆ ಇದೇ ನಮ್ಮ ಭವ್ಯ ಭಾರತದ ಬುನಾದಿ. ಹೀಗಾಗಿ ಭಾರತವನ್ನು ಅಲುಗಾಡಿಸಬೇಕು, ಭಾರತದ ಶಕ್ತಿಯನ್ನು ಕುಂದಿಸಬೇಕು ಅನ್ನೋ ಇಚ್ಛೆಯುಳ್ಳ ದಾಳಿಕೋರರು ಮೊದಲು ಗುರಿಯಾಗಿಸ್ತಿದ್ದೇ ನಮ್ಮ ಧರ್ಮ, ಧಾರ್ಮಿಕ ಕೇಂದ್ರಗಳನ್ನು. ಇಂಥ ಅನೇಕ ದಾಳಿಗಳನ್ನು ಸಾವರಿಸಿಕೊಂಡು ಮತ್ತೆ ನಾಡಿನ ತುಂಬ ಆವರಿಸಿಕೊಂಡು ಬೆಳೆದು ನಿಂತಿದೆ ಧರ್ಮ. ಅದೇ ಧರ್ಮದ ಬುನಾದಿಯ ಮೇಲೆ ಭಾರತ ಕೂಡ ಬೆಳೆಯುತ್ತಾ ಸಾಗ್ತಾ ಇದೆ. ಆದರೆ ಇಂದಿನ ಪ್ರಸ್ತುತ ದಿನಮಾನಗಳಲ್ಲಿ ಇಂಥ ದಾಳಿಗಳು ನಿಂತಿದೆಯಾ? ನೂರಾರು ಪ್ರಶ್ನೆಗಳಿದೆಯಲ್ಲ. ಈ ಎಲ್ಲ ನೂರಾರು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಇವತ್ತು ರಿಪಬ್ಲಿಕ್ ಕನ್ನಡದ ಈ ವಿಶೇಷ ಕಾರ್ಯಕ್ರಮದಲ್ಲಿದ್ದಾರೆ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಗದಗ ವಿಜಯಪುರದ ಶ್ರೀ ಶ್ರೀ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಗಳು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಗುರುಗಳೇ, ಸಾಮಾನ್ಯವಾಗಿ ಒಂದು ಖಾಲಿ ಜಾಗ ಇದ್ದು ಅಲ್ಲಿ ಮನೆ ಕಟ್ಟೋದು ತುಸು ಸುಲಭದ ಕೆಲಸ. ಆದರೆ ಇರೋ ಮನೆಯನ್ನು ಮತ್ತಷ್ಟು ಸುಧಾರಿಸೋದು, ಉನ್ನತೀಕರಣಗೊಳಿಸೋದಿದೆಯಲ್ಲ, ಸ್ವಲ್ಪ ತಲೆಬಿಸಿ ಕೆಲಸ. ನಮ್ಮ ಭಾರತ ಕೂಡ ಇರುವ ದೇಶ, ಆ ದೇಶವನ್ನು ಮತ್ತಷ್ಟು ಮಹೋನ್ನತಗೊಳಿಸಬೇಕು ಅನ್ನೋ ತುಡಿತ ಎಲ್ಲರಲ್ಲೂ ಇರೋದು. ಯಾವ ಹಂತದಲ್ಲಿ ಹೇಗೆ ಆಗಬೇಕು ಈ ಕಾರ್ಯ? ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಯಾವುದೇ ಕಟ್ಟಡವನ್ನು ಕಟ್ಟೋದಕ್ಕೆ, ಯಾವುದೇ ನಿರ್ಮಾಣಕ್ಕೆ, ಈಗಾಗಲೇ ಇರತಕ್ಕಂಥ ನಿರ್ಮಾಣಕ್ಕೆ ಪುನರುತ್ಥಾನ ತರೋದು, ಸುಧಾರಣೆ ತರೋದಕ್ಕೆ ಇರತಕ್ಕಂಥ ಒಂದೇ ಉಪಾಯ, ಬೆಳವಣಿಗೆಗೆ ಯಾವುದು ಅಡ್ಡಿಯಾಗಿದೆ ಅದನ್ನು ಕಿತ್ತು ಬಿಸಾಗೋದು, ಬೆಳವಣಿಗೆಗೆ ಯಾವುದು ಪೂರಕ ಅದನ್ನು ಅಲ್ಲಿ ತಂದು ಇಡೋದು, ಒಂದನ್ನು ಬೆಳೆಸೋದು, ಇನ್ನೊಂದನ್ನು ಕಿತ್ತು ಬಿಸಾಕೋದು. ಈಗ ಬೆಳೆಸಬೇಕಾದ್ದು ಯಾವುದು ಅಂತಂದರೆ, ಭಾರತ ಅಂತಂದರೆ ಭಾರತೀಯ ವ್ಯಕ್ತಿ, ಭಾರತದಲ್ಲಿರ್ತಕ್ಕಂಥ ಮನುಷ್ಯ, ಅವನನ್ನು ಸರಿಯಾಗಿ ಬೆಳೆಸಬೇಕು. ಅವನನ್ನು ಬೆಳೆಸುವುದಕ್ಕೆ ಎಲ್ಲಿಯೇ ಅಡ್ಡಿ ಇರಲಿ, ಯಾವ ರೂಪದಲ್ಲಾದರೂ ಆತಂಕ ಇರಲಿ, ಅದು ಸರ್ಕಾರ ಆಗಿರಲಿ, ಅದು ಎಲ್ಲೋ ಒಬ್ಬ ವ್ಯಕ್ತಿಯ ಮಟ್ಟದಲ್ಲಾಗಿರಲಿ, ಇನ್ಯಾವುದೋ ಸರ್ಕಾರದ ಒಂದು ನೀತಿ ಆಗಿರಲಿ, ಒಂದು ಪಾಲಿಸಿ ಆಗಿರಲಿ, ಇವುಗಳನ್ನೆಲ್ಲ ಕಿತ್ತು ಬಿಸಾಕಬೇಕು. ಭಗವದ್ಗೀತೆಗೆ ಶಂಕರಾಚಾರ್ಯರು ಭಾಷ್ಯ ಬರೀತಾ ಒಂದು ವಾಕ್ಯವನ್ನು ಹೇಳ್ತಾರೆ. ವೇದಗಳು ಅಂದರೆ ಏನು? ವೇದಗಳೇ ನಮ್ಮ ಬುನಾದಿ. ಈ ದೇಶ ಕಟ್ಟೋದಕ್ಕೆ ನಮಗೆ ಸಹಾಯ ಆಗಿರ್ತಕ್ಕಂಥದ್ದು, ಜಗತ್ತನ್ನು ಕಟ್ಟುವುದಕ್ಕೆ ಸಹಾಯವಾಗುವಂಥದ್ದು, ಮಾನವ ಲೋಕವನ್ನು ದೇವಲೋಕವನ್ನಾಗಿ ಪರಿವರ್ತನೆ ಮಾಡುವುದಕ್ಕೆ ಬೇಕಾದ ಮಾರ್ಗದರ್ಶಕ ಸೂತ್ರಗಳಿರ್ತಕ್ಕಂಥದ್ದು ವೇದದಲ್ಲಿ. 1000 ಜನ ಗೊತ್ತಿಲ್ಲದವರು ಬೇಕಾದಷ್ಟು ಕೂಗಾಡಲಿ, ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ಐ ಪಿಟಿ ದೆಮ್, ಬೇರೆ ಏನು ಮಾಡೋಕ್ಕಾಗಲ್ಲ. ದ್ವಿವಿಧೋ ಹಿ ವೇದೋಕ್ತೋ ಧರ್ಮ ಪ್ರವೃತ್ತಿ ಲಕ್ಷಣೋ ನಿವೃತ್ತಿ ಲಕ್ಷಣಶ್ಚ ಜಗತಃ ಸ್ಥಿತಿ ಕಾರಣಂ ಪ್ರಾಣಿನಾಂ ಸಾಕ್ಷಾತ್ ಅಭ್ಯುದಯ ನಿಶ್ರೇಯಸ ಹೇತು ಯಸ್ಯ ಧರ್ಮ. ಶಂಕರಾಚಾರ್ಯ ಏನು ಕೊಟ್ಟಿದ್ದಾರೆ ವೇದಗಳ ಡೆಫಿನೇಷನ್ನು, ಇದನ್ನು ಓದಿಬಿಟ್ರೆ ನಾವು ನಿಜವಾಗ್ಲೂ ವೇದಗಳೇನು ಅಂತ ಗೊತ್ತಾಗುತ್ತೆ. ಅದರ ಕಾಮೆಂಟ್ರಿ ಭಗವದ್ಗೀತೆ. ಭಗವದ್ಗೀತೆಗೆ ಕಾಮೆಂಟ್ರಿ ಶಂಕರಾಚಾರ್ಯರು ಬರೀತಾ ವೇದಗಳ ಪ್ರಸ್ತಾಪ ಮಾಡಿದ್ದು ಯಾಕೆ ಅಂದರೆ, ವೇದಗಳ ಬೆಸ್ಟ್ ಸಾರಾಂಶ ಯಾವುದು ಅಂದರೆ ಭಗವದ್ಗೀತೆ. ಮನುಷ್ಯನ ಆಸೆ ಹೇಗಿರಬೇಕು, ಮನುಷ್ಯನ ಗುರಿ ಏನು, ವೇದಗಳು ಸ್ಪಷ್ಟವಾಗಿ ಹೇಳುತ್ತವೆ. ಮನುಷ್ಯನ ಗುರಿ ಏನು? ಯಾವ ಕ್ಷೇತ್ರಕ್ಕಾದರೂ ಹೋಗು ನೀನು, ಆ ಕ್ಷೇತ್ರಕ್ಕೆ ಹೋಗು, ಸನ್ಯಾಸಿಯಾಗು, ಬ್ರಾಹ್ಮಣನಾಗು, ಪುರೋಹಿತನಾಗು, ದೇವ್ರ ಪೂಜೆ ಮಾಡು ಅಥವಾ ಹಣ ಮಾಡು, ಇದು ಯಾವುದನ್ನು ಮುಟ್ಟುವ ಗೋಜಿಗೆ ವೇದಗಳು ಹೋಗಲ್ಲ. ಏನಾದರೂ ಮಾಡು, ಅನ್ಯಾಯದ ಮಾರ್ಗದಿಂದ ಅದನ್ನು ಸಾಧಿಸಬೇಡ. ಯಾವ ಪ್ರಾಣ ಹೋದರೂ ಕೂಡ ಅನ್ಯಾಯದ ಮಾರ್ಗದಿಂದ ಸಾಧಿಸಬೇಡ. ಅಯ್ಯೋ ಹಾಗಾದರೆ ಏನು ಮಾಡೋಕ್ಕಾಗುತ್ತೆ ಅಂತ ನಿನ್ನ ಗುರಿಯನ್ನು ಕುಗ್ಗಿಸ್ಕೊಳ್ಳಬೇಡ. ನಿನ್ನ ಗುರಿ ಯಾವುದಿರಬೇಕು? ಆಶ್ಚರ್ಯಕರನಾದ ವ್ಯಕ್ತಿಯಾಗಿರಬೇಕು. ಹಾಗಾಗಿ ಏನಾಗ್ತಾನೆ, ಮನುಷ್ಯ ಸೈನಿಕನಾದವನು ಚಕ್ರವರ್ತಿ ಆಗೋದಕ್ಕೆ, ಸಾಮ್ರಾಟನಾಗೋದಕ್ಕೆ ಹೋಗ್ತಾನೆ. ಸೈನಿಕನಾದವನು ಸಾಮ್ರಾಟನಾಗೋದಕ್ಕೆ ಹೋಗ್ತಾನೆ. ಎಲ್ಲೋ ಹೋಟೆಲ್ನಲ್ಲಿ ತಿಂಡಿ ತಂದು ಕೊಡ್ತಾ ಇದ್ದವನು ಹೋಟೆಲ್ನ ಮಾಲೀಕನಾಗೋದಕ್ಕೆ ಹೋಗ್ತಾನೆ. ಸಾಮಾನ್ಯ ವಿದ್ಯಾರ್ಥಿಯಾಗಿ ಇದ್ದವನು ಅಸಾಧಾರಣ ಒಬ್ಬ ವ್ಯಕ್ತಿಯಾಗುವುದಕ್ಕೆ ಹೋಗ್ತಾನೆ. ಹೀಗೆಲ್ಲ ಯಾಕೆ ಹೇಳಿದೆ ವೇದಗಳು ಅಂದರೆ, ಅಷ್ಟು ಶಕ್ತಿ ಇದೆ ನಿನ್ನಲ್ಲಿ, ಅಷ್ಟು ಶಕ್ತಿಗಳು ಇವೆ. ಸುಮ್ಮನೆ ಏನೋ ಒಂದು ಉಟೋಪಿಯನ್ ತತ್ವ ಹೇಳಿಬಿಡಲಿಲ್ಲ ವೇದಗಳು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ಬಿಟ್ಟಿದೆ, ನೀವು ಹೇಳ್ತಿದ್ರಿ ವೇದಗಳ ಮಹತ್ವ, ಅದರ ಅಧ್ಯಯನದ ಮಹತ್ವ. ಬಟ್ ವೇದನ ತಿಳ್ಕೊಳ್ಳಿ ಅಥವಾ ಅಧ್ಯಯನ ಮಾಡಿ ಅಂದರೆ ನಮ್ಮ ಈಗಿನ ಶಿಕ್ಷಣ ವ್ಯವಸ್ಥೆ ಅದಕ್ಕೆ ಅವಕಾಶ ಕೊಡುತ್ತೋ, ಅಥವಾ ಅದರ ಅಟ್ಲೀಸ್ಟ್ ಅದರಲ್ಲಿ ಸಾರಾಂಶ ಏನಿದೆ ಅದನ್ನು ತಿಳ್ಕೊಳ್ಳಿ ಅಂತಂದರೆ ಇದು ಕೇವಲ ಒಂದು ಸಮುದಾಯದವರಿಗೆ ಸೀಮಿತವಾದದ್ದು, ಎಲ್ಲ ಸಮುದಾಯದವರಿಗೆ ಅದಕ್ಕೆ ಅವಕಾಶ ಇಲ್ಲ ಅನ್ನೋ ವಾದ ಶುರುವಾಗುತ್ತೆ. ಅದರಲ್ಲೂ ನಮ್ಮ ರಾಜಕೀಯ ಬೆರೆತು ಹೋಗ್ಬಿಟ್ರೆ ಇದು ಒಂದು ಧರ್ಮದವರಿಗೆ ಮಾತ್ರ, ಮತ್ತೊಂದು ಧರ್ಮದ ಮೇಲೆ ಹೇರಲಿಕ್ಕೆ ನಮ್ಮ ಸಂವಿಧಾನ ಅದಕ್ಕೆ ಅವಕಾಶ ಕೊಡಲ್ಲ. ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗೋ ಸಾಧ್ಯತೆ ಇದೆ. ವಿಶ್ಲೇಷಣೆ ನಾನು ಇಷ್ಟೊತ್ತು ಹೇಳಿದ ಮಾತನ್ನು ಸರಿಯಾಗಿ ಜನ ಕೇಳಿಸ್ಕೊಂಡ್ರೆ ಅವ್ರಿಗೆ ಅನ್ವಯಿಸೋದು, ಅವ್ರಿಗೆ ಅರ್ಥವಾಗೋದೇನು ಅಂದರೆ, ವೇದ ಅಂದರೆ ಮನುಷ್ಯನ ಶಕ್ತಿಗಳನ್ನು ಹೆಚ್ಚಿಸುವುದಕ್ಕೆ ಯಾವ ಟ್ರೈನಿಂಗ್ ಬೇಕೋ ಅದು. ಇದು ಒಂದು ಕೋಮಿಗೆ ಸೀಮಿತನಾ? ತಮ್ಮ ಶಕ್ತಿಗಳು ಜಾಸ್ತಿ ಆಗಬೇಕಾದ್ದು
ಆ ಆಸೆ ಒಂದು ಕೋಮಿಗೆ ಮಾತ್ರ ಇರುತ್ತಾ? ಇಲ್ಲಿ ಗುಡಿ ತಂದ ನಾನು, ಗುಡಿ ಅನ್ನೋ ಪದ, ದೇವಸ್ಥಾನ ಅನ್ನೋ ಪದ, ದೇವರು ಅನ್ನೋ ಪದ, ನಾನು ಯಾರು ಎಕ್ಸಾಂಪಲ್ ಕೊಟ್ಟೆ? ಕಳ್ಳನ ಎಕ್ಸಾಂಪಲ್ ಕೊಟ್ಟೆ. ಮಹಾ ದುಷ್ಟನಾದವನು ಈಗಾಗಲೇ ಅರ್ಧ ಯೋಗಿ ಅಂತಂದೆ. ದುಷ್ಟತನವೂ ಕೂಡ ಯೋಗದ ಒಂದು ಪ್ರಕ್ರಿಯೆ. ದುಷ್ಟತನವೂ ಯೋಗದ ಒಂದು ಪ್ರಕ್ರಿಯೆ. ಎಲ್ಲಿ ಶಕ್ತಿ ಎನ್ನುವಂಥದ್ದು ನಿರಂತರವಾಗಿ ಉತ್ಪಾದನೆ ಆಗ್ತಾ ಇದೆ, ಶಕ್ತಿ ಬಿಡುಗಡೆ ಆಗ್ತಾ ಇದೆ, ಶಕ್ತಿ ಸಾಮರ್ಥ್ಯಗಳು ಅದ್ಭುತವಾದ ರೀತಿಯ ಪ್ರದರ್ಶನಕ್ಕೆ ಬರ್ತಾ ಇದೆ, ಅಲ್ಲೆಲ್ಲ ಯೋಗ ಕೆಲಸ ಮಾಡ್ತಾ ಇದೆ, ವೇದ ಕೆಲಸ ಮಾಡ್ತಾ ಇದೆ. 75 ವರ್ಷಗಳಿಂದ ನಮ್ಮವರು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ. ಮೆಕಾಲೆನ 10 ಪಟ್ಟು ಇವರಿಂದ ದೇಶಕ್ಕೆ ತೊಂದರೆಯಾಗಿದೆ. ಶಿಕ್ಷಣ ವ್ಯವಸ್ಥೆ ದೇಶದ ಹಿತೈಷಿಗಳ ಕೈಯಲ್ಲಿ ಬರಲಿಲ್ಲ. ಸ್ವಾತಂತ್ರ್ಯ ನಂತರ ಏನು ಇದೇ ಶಿಕ್ಷಣ ವ್ಯವಸ್ಥೆ ಮುಂದುವರೆಸಿದ್ರು, ನಿಸ್ಸಂಶಯವಾಗಿಯೂ ಖಂಡಿತವಾಗಿಯೂ ಹೇಳ್ತೇನೆ, ಅವರಾರು ದೇಶದ ಹಿತೈಷಿಗಳಾಗಿರಲಿಲ್ಲ. ಈ ವ್ಯವಸ್ಥೆಯನ್ನು ಮುಂದುವರೆಸುವ ವ್ಯಕ್ತಿ ಹಿತೈಷಿಯಾಗಲಾರ. ಯಾಕೆ? ಹಳೆಯ ಗುರುಕುಲ ವ್ಯವಸ್ಥೆಯಲ್ಲಿ ಇದ್ದುದು ಏನು ಮೊಟ್ಟ ಮೊದಲು ಅದು ಹೇಳ್ತಾ ಇದ್ದದ್ದು, ಮನುಷ್ಯನೇ ನೀನು ಯಾರಂತ ತಿಳ್ಕೊ, ಆತ್ಮಾನಂ ವಿದ್ಧಿ. ಶಿಕ್ಷಣದಲ್ಲಿ 5 ವರ್ಷದ ಮಗು 8 ವರ್ಷದ ಮಗುವಿಗೆ, ಆಗಿನ ಕಾಲದಲ್ಲಿ ಶಿಕ್ಷಣಕ್ಕೆ ಹಾಕ್ತಾ ಇದ್ದದ್ದು ಉಪನಯನ ಮಾಡಿ 8 ವರ್ಷದ ಮಗುವಿಗೆ. 8 ವರ್ಷದ ಮಗುವಿಗೆ ನೀನು ಸರ್ವಶಕ್ತಿಮಾನ್, ನೀನು ಸರ್ವಜ್ಞ, ನಿನ್ನ ಆನಂದಕ್ಕೆ ಮಿತಿ ಇಲ್ಲ, ಜೋಲ್ಮೋರೆ ಹಾಕ್ಕೊಂಡಿರಬೇಡ, ಸಾಯೋದೇ ಇಲ್ಲ, ಪುಕ್ಕನಾಗಬೇಡ, ಯಾವಾಗಲೂ ಧೈರ್ಯವಂತನಾಗಿರು, ನೀನು ಧೀರ. ಇದನ್ನು ಸಣ್ಣ ವಯಸ್ಸಿನಿಂದಲೇ ಮಕ್ಕಳಿಗೆ ಹಾಕ್ತಾ, ಇವತ್ತು ವೇದಗಳಲ್ಲೂ ಅದನ್ನೇ ಹೇಳೋದು, ಇದನ್ನೇ ಹಾಕ್ತಾ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಮೆಕಾಲೆ ಶಿಕ್ಷಣ ಪದ್ಧತಿಯಲ್ಲಿ ನಮ್ಮ ದೇಶದ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂದರೆ, ಒಂದು ಪೇಜ್ನಲ್ಲಿ 2 ಕಡೆ ನೀವು ಓದ್ತೀರಿ, ಭಾರತ ಸೋತು ಹೋಯಿತು, ಭಾರತ ಸೋತು ಹೋಯಿತು, ಭಾರತ ಸೋತು ಹೋಯಿತು. ಪುಟ್ಟ ಮಕ್ಕಳ ಮನಸ್ಸಿನಲ್ಲಿ ಸೋತ ದೇಶಕ್ಕೆ ಸೇರಿದವನು ನೀನು ಸೋತೆ, ನೀನು ಸೋತೆ, ನೀನು ಸೋತೆ ಅಂತ ಹೇಳ್ತಾ ಹೋದರೆ 18-20 ವರ್ಷ ವಯಸ್ಸಾಗೋದ್ರೊಳಗಡೆ ಅವನ ಕಾನ್ಫಿಡೆನ್ಸ್ ಲೆವೆಲ್ ಏನಾಗಬೇಕು? They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.